ಕಡಿಮೆ ದುಡ್ಡನ್ನ ಪರಿಹಾರವಾಗಿ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ರು. ಅದಕ್ಕೆ ಭೂಮಾಲೀಕರು ಒಪ್ಪಲಿಲ್ಲ. ನಾನು ಮುಖ್ಯಮಂತ್ರಿಯಾಗಿ ರೈತ ಸಂಘಟನೆಗಳನ್ನ, ಶಾಸಕರನ್ನ, ಮಾಜಿ ಶಾಸಕರನ್ನ ಕರೆದೆ, 2 ಮೀಟಿಂಗ್ಗಳನ್ನು ಮಾಡಿದೆ. 2 ಮೀಟಿಂಗ್ಗಳನ್ನು ಮಾಡಿ ಭೂಮಿ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನ ತೀರ್ಮಾನ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಿದೆ. 1 ಎಕರೆ ನೀರಾವರಿ ಜಮೀನಿಗೆ 40 ಲಕ್ಷ, ಖುಷ್ಕಿ ಜಮೀನಿಗೆ ಅಂದ್ರೆ ಒಣ ಬೇಸಾಯ ಜಮೀನಿಗೆ 30 ಲಕ್ಷ ರೂಪಾಯಿಗಳನ್ನ ಒಂದೇ ಹಂತದಲ್ಲಿ ಒಪ್ಪಂದದ ರೀತಿಯಲ್ಲಿ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡದೆ ರೈತರು ಕೂಡ ಒಪ್ಪಿಕೊಂಡ್ರು, ಶಾಸಕರು ಕೂಡ ಒಪ್ಪಿಕೊಂಡ್ರು. ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ ಅದನ್ನು. ರೈತರಿಗೆ ಪರಿಹಾರ ಕೊಡ್ಲಿಕ್ಕೆ ಕೆಲಸ ಪ್ರಾರಂಭ ಮಾಡಿದ್ದೀವಿ. ಇನ್ನು 2-3 ವರ್ಷಗಳಲ್ಲಿ ಎಲ್ಲ ರೈತರಿಗೆ ಪರಿಹಾರವನ್ನ ಕೊಟ್ಟು ಅವರನ್ನ ಸ್ಥಳಾಂತರ ಮಾಡತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಜೊತೆಗೆ ಕಾಲುವೆ ಭೂಮಿ ಕಳ್ಕೊಂಡಿರ್ತಕ್ಕಂಥವರಿಗೆ ಭೂಮಿಯನ್ನ ಪರಿಹಾರವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡುತ್ತೇವೆ. ನೀವು ಒಂದು ಕುಟುಂಬಕ್ಕೆ ಎಷ್ಟು ಕೊಡ್ತಾ ಇದೀವಿ ಗೊತ್ತಾ? 5 ರಿಂದ 6 ಸಾವಿರ ರೂಪಾಯಿ ಒಂದು ತಿಂಗಳಿಗೆ. ಬಡ ಕುಟುಂಬಗಳಿಗೆ 5 ರಿಂದ 6 ಸಾವಿರ ರೂಪಾಯಿ, ವರ್ಷಕ್ಕೆ 50,000 ರಿಂದ 60,000 ರೂಪಾಯಿಗಳನ್ನ ಒಂದು ಕುಟುಂಬಕ್ಕೆ ಕೊಡ್ತಾ ಇದ್ದೀವಿ. ಬಿಜೆಪಿ ಕೊಟ್ಟಿದ್ದ? ಯಾವನಾರು ಕೊಟ್ಟಿದ್ದ? ಏನ್ ತಾಯಿ ಕೊಟ್ಟಿದ್ದ? ಕೊಟ್ಟಿರ್ಲಿಲ್ಲ. ಅವ್ರಿಗೆ ಇವೆಲ್ಲ ಒಳೆಯದೇ ಇಲ್ಲ ತಲೆಗೆ. ಯಾಕಂದ್ರೆ ನಾವು ಹಳ್ಳಿಯಿಂದ ಬಂದವರು, ಹಳ್ಳಿನಲ್ಲಿ ಇರ್ತಕ್ಕಂಥ ಕಷ್ಟಗಳು ಗೊತ್ತಿರ್ತಕ್ಕಂಥದ್ದು, ಹಳ್ಳಿ ಜನರಿಗೆ ಆಗ್ತಕ್ಕಂಥ ತೊಂದರೆಗಳು ಏನು ಅಂತಕ್ಕಂಥದ್ದು ಗೊತ್ತಿದೆ ನಮಗೆ. ಅದರಿಂದ ನಾವು ಪರಿಹಾರ ಮಾಡಲಿಕ್ಕೋಸ್ಕರವಾಗಿ 5 ಗ್ಯಾರಂಟಿ ಯೋಜನೆಗಳನ್ನ ನಾವು ಮಾಡಿದ್ರು. 5 ಗ್ಯಾರಂಟಿ ಯೋಜನೆಗಳನ್ನ ನಾವು ಮಾಡಿದ್ರು. ಅದರಿಂದ HY ಮೇಟಿಯವರು ಒಂದು ಅವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಲ್ವಾ? HY ಮೇಟಿಯವರು ಆತ್ಮಕ್ಕೆ ಶಾಂತಿ ಸಿಗ್ಬೇಕ ಬೇಡ? ಅವ್ರ ಮಗನೇ, ಸ್ವಂತ ಮಗ, ಕೊನೆಯ ಮಗ ನೋಡಿ. ಇವನು ಮಲ್ಲಿಕಾರ್ಜುನ, ಇವನು ಉಮೇಶ್, ಮಹಾದೇವಿ, ಅವೆಲ್ಲ ನಿಮಗೆ ಜಾಸ್ತಿ ಆಗ್ತವೆ, ಕನ್ಫ್ಯೂಸ್ ಆಗುತ್ತೆ. ದಯಮಾಡಿ ಇವೆಲ್ಲ ಯೋಜನೆಗಳು ಮುಂದುವರಿಬೇಕಾದ್ರೆ, ಇವನ್ನೆಲ್ಲ ಮುಂದುವರಿಸ್ತಕ್ಕಂಥ ಕೆಲಸ ಆಗ್ಬೇಕಾದ್ರೆ, ಮೇಟಿಯವರು ಬಿಟ್ಟಿರ್ತಕ್ಕಂಥ ಕೆಲಸಗಳು ಮುಂದುವರಿಸಬೇಕಾದ್ರೆ, ನಮ್ದೇ ಸರ್ಕಾರ ಇರೋದು ಕೇಂದ್ರ ರಾಜ್ಯದಲ್ಲಿ. ಯಾರ ಸರ್ಕಾರ ಇದೆ? ಯಾರ ಸರ್ಕಾರ ಇದೆ? ಕಾಂಗ್ರೆಸ್ ಸರ್ಕಾರ, ನನ್ನ ಸರ್ಕಾರ. ಕೆಲಸಗಳಾಯ್ತವ? ಯಾವ್ಯಾವ HY ಮೇಟಿಯವರು ಪ್ರಾರಂಭ ಮಾಡಿ ಬಿಟ್ಟಿದ್ದಾರೆ, ಆ ಕೆಲಸಗಳೆಲ್ಲ ಮುಂದುವರಿಬೇಕಾದ್ರೆ, ಪೂರ್ಣಗೊಳ್ಳಬೇಕಾದ್ರೆ ಉಮೇಶ್ ಮೇಟಿಯವರನ್ನ ತಾವು ಆಶೀರ್ವಾದ ಮಾಡಲೇಬೇಕು. ಆಶೀರ್ವಾದ ಮಾಡ್ತೀರಿಯಲ್ವಾ? ಮಾಡ್ತೀರಾ? ನನ್ನ ಕೈ ಬಲಪಡಿಸ್ತೀರಾ? ನಮ್ಮ ಸರ್ಕಾರ ಶಕ್ತಿ ಕೊಡ್ತೀರಾ? ಆದ್ರಿಂದ HY ಇವರು ನಮ್ಮ ಉಮೇಶ್ ಮೇಟಿಯವರಿಗೆ ತಾವೆಲ್ಲ ಆಶೀರ್ವಾದ ಮಾಡಿ ವಿಧಾನಸಭೆಗೆ ಕಳಿಸಿಕೊಡ್ಬೇಕು. 9ನೇ ತಾರೀಕು ಮತದಾನ ಮಾಡಿದ ಕೂಡಲೇ ಅಣೆಕಟ್ಟಿನ ಎತ್ತರವನ್ನ ಮಾಡತಕ್ಕಂಥ ಕೆಲಸವನ್ನ ನಾವು ಮಾಡುತ್ತೇವೆ. ಈ ಭಾಗದ ಜಮೀನುಗಳಿಗೆ ನೀರು ಕೊಡ್ತಕ್ಕಂಥ ಕೆಲಸವನ್ನ ಮಾಡುತ್ತೇವೆ. ಇದನ್ನ ಅವರು ಮಾಡಿಲ್ಲ. 4 ವರ್ಷ ಅಧಿಕಾರದಲ್ಲಿದ್ದಾಗ ಮಾಡಿಲ್ಲ,
ನಾವು ಅಧಿಕಾರಕ್ಕೆ ಬಂದಾಗಲೂ ಕೂಡ ಮಾಡಲಿಲ್ಲ, ಮುಂದೆನೆ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇಲ್ಲ. ಅದಕ್ಕೋಸ್ಕರ ತಕ್ಕ ಪಾಠವನ್ನು ಕಲಿಸ್ಬೇಕು ಅನ್ನೋದಾದ್ರೆ, ಅವ್ರಿಗೆ ಸರಿಯಾದ ರೀತಿಯಲ್ಲಿ ಬುದ್ಧಿ ಕಲಿಸ್ಬೇಕು ಅನ್ನೋದಾದ್ರೆ ಈ ಚುನಾವಣೆಯಲ್ಲಿ ಚರಂತಿ ಮಠ್ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ. ಎಂತ ಮಟ್ಟ, ಎಂತ ಚರಂತಿ ಮಟ್ಟವನು, ಈರಣ್ಣ ಚರಂತಿ ಮಠ್, ಈರಣ್ಣ ಚರಂತಿ ಮಠ್. ಅವರು ಕೇಳಿ ಯಾಕೆ ಗೆಜೆಟ್ ನೋಟಿಫಿಕೇಶನ್ ಇವತ್ತವರೆಗೆ ಮಾಡಿಲ್ಲ? ಗೆಜೆಟ್ ನೋಟಿಫಿಕೇಶನ್ ಮಾಡಿ ನಮ್ಮ ಊರಿಗೆ ವೋಟ್ ಕೇಳಕ್ ಬರ್ರಿ ಅಂತ ಹೇಳ್ತಕ್ಕಂಥ ಕೆಲಸವನ್ನ ನೀವೆಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅತ್ಯಂತ ಕಳಕಳಿಯ ಮನವಿ ಅಂತಕ್ಕಂಥ ಮಾತುಗಳನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.